ಜೈಲನ್ನ. ಈಗ ದರ್ಶನ್ ಅವರನ್ನ ಏನಿರ್ತಾರೆ, ನಾನು ನಮ್ಮ ಕ್ಯಾಮ್ರಾಮನ್ ಸಿದ್ದು ಅವ್ರಿಗೆ ಹೇಳ್ತೀನಿ, ಜೈಲಿನ ಮುಖ್ಯ ಮುಂಭಾಗದಲ್ಲಿ ಹೈ ಸೆಕ್ಯೂರಿಟಿ ಸೆಲ್ಗಳು ಅಂತ ಕೆಲವೊಂದಿಷ್ಟು ಸೆಲ್ಗಳನ್ನು ಮಾಡಿದ್ದಾರೆ. ಸುಮಾರು 16 ಹೈ ಸೆಕ್ಯೂರಿಟಿ ಸೆಲ್ಗಳು ಗೊತ್ತಾಗ್ತಿಲ್ಲ. ಹೈ ಸೆಕ್ಯೂರಿಟಿ ಸೆಲ್ಗಳು ಏನಿರ್ತವೆ ಆ ಸೆಲ್ಗಳಲ್ಲಿ ದರ್ಶನ ಕಣ್ಣಿನ ಅತಿನ ಕಣ್ಗಾವಲಾಗಿರ್ಬೋದು. ಸುಮಾರು ಜೈಲಲ್ಲಿ 80ಕ್ಕೂ ಹೆಚ್ಚು CCTVಗಳಿದೆ. ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲೇ ಸುಮಾರು ಸಾಕಷ್ಟು ಅಭಿಮಾನಿಗಳು ಕೂಡ ಇರುವಂತದ್ದು. ನಿನ್ನೆ ಕೂಡ ಸಾಕಷ್ಟು ಅಭಿಮಾನಿಗಳು ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿ ಬಂದಿರುವಂತದ್ದು. ಹಾಗಾಗಿ ಏನು ಕೆಲವೊಂದಿಷ್ಟು ಅಭಿಮಾನಿಗಳು ಬಂದು ದರ್ಶನ್ ಪರ ಘೋಷಣೆ ಕೊಡುವುದಾಗಿರ್ಬೋದು, ಮತ್ತೆ ಏನು ಕೆಲವು ದರ್ಶನ್ ಅನ್ನ ನೋಡೋಕೆ ಬರ್ತಾ ಇದ್ರು. ಹಾಗಾಗಿ ಇಲ್ಲಿ ಜೈಲಿನ ಸಂಪರ್ಕದ ಕೆಲಸವೂ ಕೂಡ ಆಗಿತ್ತು. ಹಾಗಾಗಿ ಸಾಕಷ್ಟು ಒಂದು ರೀತಿಯಾದಂತಹ ತಯಾರಿಗಳನ್ನ ಅಂದ್ರೆ ಯಾವುದೇ ಈ ಪೊಲೀಸ್ ಸಿಬ್ಬಂದಿಗಳು ಹೆಚ್ಚಿನ ನಿಗಾ ವಹಿಸುವುದರಿಂದ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಜೈಲಿನ ಒಳಗಡೆ ಕೂಡ ಎಲ್ಲ ದರ್ಶನ್ಗೆ ಬಂಧಿಸಲು ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಕೈಗೊಂಡಿದ್ದಾರೆ. ಏನೇನು ವ್ಯವಹಾರದಿಂದ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತಂದ್ರೆ ಅನಂತಪುರ ಬಹುತೇಕವಾಗಿ ಆಂಧ್ರ ಪ್ರದೇಶದ ಮೂಲಕನೇ ಬರೋದ್ರಿಂದ ಅಲ್ಲಿ ದರ್ಶನ್ ಅಭಿಮಾನಿಗಳು ಕಡಿಮೆ ಇದ್ದಾರೆ. ಅವಾಗ ಕ್ರೌಡ್ ಅಂದ್ರೆ ಅಭಿಮಾನಿಗಳ ಕ್ರೌಡ್ ಕಡಿಮೆ ಇರುತ್ತೆ. ಈಸಿಯಾಗಿ ಎಂಟ್ರೆ ಚಳಗುರ್ಕಿ ಹಗರಿ ಮಾರ್ಗವಾಗಿ ಅಂದ್ರೆ ಅಲ್ಲಿ ಕೇವಲ 20 ಕಿಲೋಮೀಟರ್ ಮಾತ್ರ ಕರ್ನಾಟಕ ಸಿಬ್ಬಂದಿಗಳು ಕೂಡ ಹೆಚ್ಚಿನ ನಿಗಾ ವಹಿಸುವುದನ್ನು ನಾವು ನೋಡ್ತೇವೆ. ಮತ್ತು ಯಾರನ್ನೂ ಕೂಡ ಅಂದ್ರೆ ಸಾರ್ವಜನಿಕರು ಇಲ್ಲಿ ಯಾರನ್ನೂ ಬಾರದಂತೆ ಅತ್ಯಂತ ಹೆಚ್ಚಿನ ಭದ್ರತೆ ಸಂದರ್ಭದಲ್ಲಿ ಹೆಚ್ಚಿನ ಇವರು ಇದ್ರೆ ಸಾರ್ವಜನಿಕರಿದ್ರೆ ಒಳಗಡೆ ಕರೆತರೋದು ಕಷ್ಟ ಸಾಧ್ಯ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಮುಂಜಾಗ್ರತೆ ಕ್ರಮವಾಗಿಯೇ ಈಗಿನಿಂದಲೇ ಭದ್ರತೆ ಒದಗಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಮತ್ತು ಒಳಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಈಗಾಗಲೇ ವಿಚಾರ ನೋಡ್ಬೋದು. ಇಲ್ಲಿನ ಈ ವೆಹಿಕಲ್ ಹೊತ್ತಾಗ ಕ್ರೌಡ್ ಆದಂತಹ ಸಂದರ್ಭದಲ್ಲಿ ಸಮಸ್ಯೆಗಳಾಗುತ್ತೆ ಅನ್ನುವ ಕಾರಣಕ್ಕಾಗಿ ಈಗಿನಿಂದಲೇ ಈಗಾಗಲೇ 7:30 ಆಗಿದೆ, 7:20 ಮತ್ತು 9:30 ಒಳಗಡೆ ದರ್ಶನ್ ಬಳ್ಳಾರಿಗೆ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ. ಮತ್ತು ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಿಗೂ ಕೂಡ ಸೂಕ್ಷ್ಮವಾಗಿ ಸೂಚನೆ ಕೊಟ್ಟಿದ್ದಾರೆ. ನಿಮ್ಮ ಪರಿ ಎನ್ನುವಂತಹ ವಿಚಾರವನ್ನು ಹೇಳೋದನ್ನ ನಾವು ನೋಡ್ತೇವೆ. ಈಗ ಆಲ್ರೆಡಿ ಒಳಗಡೆ ಕೂಡ ನೋಡಬಹುದು, ಒಳಗಡೆ ಕೂಡ ಸಿಬ್ಬಂದಿಗಳನ್ನು ಕೂಡ ದಾರಿ ಉದ್ದಕ್ಕೂ ಒಳಗಡೆ ಸಿಬ್ಬಂದಿಗಳನ್ನ ನಿಯೋಜಿಸಿದ್ದಾರೆ. ಅಲ್ಲಿ ಒಳಗಡೆ ಕಾರಾಗೃಹದಲ್ಲಿ, ಯಾಕಂದ್ರೆ ಅದೇ ಮಾರ್ಗವಾಗಿ ಕಾರಾಗೃಹದ ಒಳಗಡೆ ಹೋಗ್ತಾ ಇರೋದ್ರಿಂದ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ. ದಿವ್ಯಾ, ಸೆಂಟ್ರಲ್ ಜೈಲ್ ಬಳ್ಳಾರಿ ಡಾಕ್ಟರ್ ಆಗ್ಯಾರಂತ ಫೋನ್ ಮಾಡಿದ್ದಾರೆ. ಓಕೆ ಸರ್, ಕಂಟಿನ್ಯೂ ಇಟ್ಕೊಳ್ತೀವಿ. ಓಕೆ. ಅಂದ್ರೆ ಈಗಾಗಲೇ ಬಳ್ಳಾರಿ ಜೈಲಲ್ಲಿ ಇರತಕ್ಕಂಥ 380 ಕೈದಿಗಳು ಅಂದ್ರೆ ಅವರ ಯಾರು ತಪ್ಪಿದ್ರು ಕೂಡ ದರ್ಶನ ಇರೋದಿಲ್ಲ. ಬಸ್ಗಳನ್ನ ಖಾಲಿ ಇಡಲಾಗುತ್ತೆ. ಹೀಗಾಗಿ ಸಾಕಷ್ಟು ಒಂದು ರೀತಿಯಾದಂತಹ ಭದ್ರತೆಯನ್ನ ಈ ಒಂದು ಸೆಲ್ಗೆ ಏನು ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಇನ್ನೊಂದು ಭಾಗವಾಗಿ ಏನು ಕಳೆದ 3 ದಶಕಗಳ ಹಿಂದೆ ನಿರ್ಮಾಣ ಆಗಿರುವಂತಹ ಈ ಸೆಲ್ನಲ್ಲಿ ಒಟ್ಟು ಈಗ 11 ಜನ ಕೈದಿಗಳಿರುವಂಥದ್ದು. ಅದನ್ನು ಕೂಡ ಮಂಗಳೂರು, ಶಿವಮೊಗ್ಗ, ಬೆಂಗಳೂರಿನ ಪ್ರಮುಖ ಕೇಸ್ನ ಆರೋಪಿಗಳನ್ನ